ಕರೆಕ್ಟ್, ನೀವು ಹೇಳಿದ್ರಲ್ಲ, ಇದು ಈ ವರ್ಷನೂ ಬರಗಾಲ 100%. ಈಗಾಗಲೇ ನೋಡಿ ಹೆಂಗೆ ಉರಿತಾ ಇದೆ ಬಿಸಿಲು ಈಚೆ. ಇದ್ರ ಪ್ರಕಾರ ನಾವುಗಳುವೆ ನಮ್ಮ ಎಕ್ಸ್ಪೆಕ್ಟೇಷನ್ ಜನರೂ ಅದಕ್ಕೆ ಸಾಥ್ ಕೊಡಬೇಕು. ಅಕಸ್ಮಾತ್ ನಾವು ಮಾಡಲಿಲ್ಲ ಸರಿಗೆ ಏನಂತಾರೆ, ಏನು ಹೇಳ್ತಾರೆ ಹೇಳಿ, ನೀವು ಹೇಳಿ. ಇವನ ಕೈಲಿ ಮಾಡೋಕ್ಕಾಗಿಲ್ಲ ಇವನಿಗೆ ಅಂತ ಬೈತಾರೆ. ಇಲ್ಲ, ಬಡ್ಜೆಟ್ ಇರಿಗೇಷನ್ ಆ್ಯಡ್ ಮಾಡಿದ್ದಾರೆ, ಅದು ಸ್ಪೆಸಿಫಿಕ್ ಆಗಿ ನಮ್ಮ ಇದಕ್ಕೆ ಮಾಡಿಲ್ಲ. ಇಲ್ಲ, ಇರಿಗೇಷನಲ್ಲಿ ಅಡಿಷನಲ್ ಬಡ್ಜೆಟ್ ಕೊಟ್ಟಿದ್ದಾರೆ. ಸುಮಾರು ಮಾಡರ್ನೈಸೇಷನ್ ಎಲ್ಲ ವಿ ಸಿ ಕೆನಾಲ್ಗಳೆಲ್ಲ ಇದೆಯಲ್ಲ, ಅದಕ್ಕೆಲ್ಲ ಮಾಡರ್ನೈಸೇಷನ್ಗೆ ದುಡ್ಡು ಹಾಕಿದ್ದಾರೆ. ಈಗ ಮೇಜರ್ ಆಗಿ ನಿಮ್ಗೆ ಗೊತ್ತಿರೋಂಗೆ ವಿ ಸಿ ಫಾರ್ಮ್ ಅಲ್ಲಿ ವಿಶ್ವವಿದ್ಯಾಲಯ ಮಾಡಬೇಕು ಅನ್ನೋದು ಅದೊಂದಿದೆ. ಅಲ್ಲಲ್ಲ, ವಿಶ್ವವಿದ್ಯಾಲಯ ಮಾಡ್ಬೇಕಂತ ಯಾರು ಮಾಡಿರಲಿಲ್ಲ, ಈಗ ಘೋಷಣೆ ಮಾಡಿರೋದು ಅದು ಅಷ್ಟೇ. ಆಯ್ತಾ, ಅದಾದ ನಂತರ ಶುಗರ್ ಫ್ಯಾಕ್ಟ್ರಿ ಮಾಡಕ್ಕೆ ರೆಡಿ ಮಾಡಿದ್ದಾರೆ, ಆಯ್ತಲ್ವಾ? ಅಲ್ಲ, ಈ ಬಡ್ಜೆಟ್ ಪ್ರಪೋಸಲ್ ಹೋದ ವಾರ ಮಾಡಿರೋದು ಏನು, ಬಡ್ಜೆಟ್ ಪ್ರಪೋಸಲ್ ಇದು ಏನು ಹೇಳಿ, ಫೈನಲ್ ಬಡ್ಜೆಟ್ ಅಲ್ಲ. ಅದೊಂದು ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ ನಾವು ನೀವ್ ಹೇಳ್ದಂಗೆ ಲಾಸ್ಟ್ ಒಂದು ನಿಮಿಷ ನಾನು ಇಲ್ಲ, ಇದು ನಾನು ಹೇಳಿದ್ದೀನಿ, ನಾನು ಫೈನಲ್ ಅಲ್ಲ ಅಂತ ಹೇಳಿದ್ದು. ಪ್ರಪೋಸಲ್ ಇದು. ಈಗ ನಿಮ್ಗೆ ಗೊತ್ತ ಅಲ್ಲ ಯಾವ ತರ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಇವೆಲ್ಲ ಹೊಸದಾಗಿ ತಿಳ್ಕೊಂಡಿದ್ದೀನಿ, ಅದಕ್ಕೆ ನಿಮ್ಗೂ ಹೇಳ್ತಾ ಇದ್ದೀನಿ. ಬಡ್ಜೆಟ್ ಸ್ಪೀಚ್ ಮಾಡ್ತಾರಲ್ಲ, ಬಡ್ಜೆಟ್ ಟೈಮಲ್ಲಿ ಬಡ್ಜೆಟ್ ಸ್ಪೀಚ್ ಮಾಡಿದಾಗ ಅದು ಫೈನಲ್ ಬಡ್ಜೆಟ್ ಅಲ್ಲ. ಎಕನಾಮಿಕ್ ಸರ್ವೆ ಮಾಡಿರ್ತಾರೆ. ಎಕನಾಮಿಕ್ ಸರ್ವೆ ಪ್ರಕಾರ ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಬಡ್ಜೆಟ್ ಅಲೋಕೇಶನ್ ಇದೆ ಅಂತ ಮುಖ್ಯಮಂತ್ರಿಗಳು ಡಿಸ್ಕಸ್ ಮಾಡ್ತಾರೆ, ಫೈನಾನ್ಸ್ ಮಿನಿಸ್ಟ್ರು ಅವರೇ ಡಿಸ್ಕಸ್ ಮಾಡ್ತಾರೆ. ಅದ್ರ ಪ್ರಕಾರ ಬಡ್ಜೆಟ್ ಎಷ್ಟೈತೆ, ನಮ್ಮ ಏನು GSDP ಸಾಲ ಎಷ್ಟಿದೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಆ ಒಂದು ಈಗ 3%ಗಿಂತ ಕಮ್ಮಿ ಇರಬೇಕು, 25% ಓವರ್ ಆಲ್ ಸಾಲ 25%ಗಿಂತ ಜಾಸ್ತಿ ಇರಬಾರ್ದು. ಈ ಮಿತಿಯಲ್ಲಿ ಏನಿರುತ್ತದೆ ಅದ್ರ ಪ್ರಕಾರ ಬಡ್ಜೆಟ್ ಮಾಡ್ತಾರೆ. ಕೋವಿಡ್ ಬಡ್ಜೆಟ್ ಮಾಡಿದ್ರು, ಎಲ್ಲ ಸರ್ವೆ ಮಾಡಿದಲ್ವೇ? ನಿಮಿಷ, ಇಲ್ಲ ಅಲ್ಲ, ಈಗ ಶುಗರ್ ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ, ಅನುದಾನ ಎಷ್ಟು ಅಂತ ತೋರಿಸಿಲ್ಲ ಅಂತ. ಆಯ್ತು ಅದನ್ನ ಕೇಳಿದ್ರೆ ಆಯ್ತು ಬಿಡಿ. ಅದನ್ನ ಕೇಳ್ತೀವಿ, ಅದಕ್ಕೇನು ಸಮಸ್ಯೆ ಇಲ್ಲ, ಅದನ್ನ ಕೇಳಕ್ಕೇನು ಸಮಸ್ಯೆ ಇಲ್ಲ. ನಾವು ಕೇಳ್ತೀವಿ ಎಲ್ಲ, ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೂ ಒತ್ತಾಯ ಹಾಕ್ತೀವಿ, ಸ್ಪೆಸಿಫಿಕ್ ಆಗಿ ಅಮೌಂಟ್ ಹಾಕ್ಬೇಕು ಅಂತ. ಬಡ್ಜೆಟ್ ಪುಸ್ತಕಗಳೇ ತಗೊಬಂದಿದ್ದೀವಿ, ನನ್ನ ಹತ್ರ ಇದೆ, ಆಯ್ತಾ? ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಎಕನಾಮಿಕ್ ಸರ್ವೆ ಪ್ರಕಾರವಾಗಿ ಅಲ್ಲಲ್ಲ ನಾ ಹೇಳ್ತೇನೆ, ಬಡ್ಜೆಟ್ ಇದೆ. ನಿಮ್ಗೆ ಕೇಳಬೇಕಾಗಿರೋದು ಇಷ್ಟೇ. ನನ್ನ ಪ್ರಕಾರ ಲಾಸ್ಟ್ ಬಡ್ಜೆಟ್ ತಗೊಂಡು ಇಷ್ಟ ತನಕ ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನೋದು ಕೇಳಬೇಕು. ಏಕೆಂದ್ರೆ ಈಗ ಲಾಸ್ಟ್ ಬಡ್ಜೆಟ್ ಜೂನಲ್ಲಿ ಪ್ರೆಸೆಂಟ್ ಮಾಡಿದ್ರು, ಅದರಲ್ಲಿ ಎಷ್ಟೊಂದು ದುಡ್ಡು ಖರ್ಚಾಗಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋದ ಇದಲ್ವೇ? ಹೇಳಿದೀವಲ್ಲ, ಅದನ್ನ ನಾವು ಪ್ರಶ್ನೆ ಹಾಕಿ ತೋರಿಸ್ತೀನಿ, ನಿಮ್ಗೆ ಆನ್ಸರ್ ಕೊಡಿಸ್ತೀನಿ, ನಿಮ್ಗೆ ಬೇಕಾದ್ರೆ ಕೊಡಿಸ್ತೀನಿ. ಪ್ರತಿ ಒಂದು ಲೈನಲ್ಲೂ ಲಾಸ್ಟ್ ಬಡ್ಜೆಟ್ ಅಲ್ಲಿ
ಏನು ಅನೌನ್ಸ್ ಮಾಡಿದ್ರು ಇವಾಗ ತನಕ ಎಷ್ಟು ಖರ್ಚು ಮಾಡಿದ್ದೀರಿ, ಎಲ್ಲೆಲ್ಲಿಗೆ ಏನೇನು ಹೋಗಿದೆ, ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ದೀರಿ, ಇದು ಪೂರ್ತಿ ಮಾಹಿತಿ ಇದೆ. ಅದೇನೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನನಗೆ ಗೊತ್ತಿರೋಂಗೆ ಬಡ್ಜೆಟಲ್ಲಿ ಅದೆಲ್ಲ ಅನೌನ್ಸ್ ಮಾಡಿ ಸುಮಾರು ವರ್ಷಗಳಿಂದ ಮಾಡಿದ್ದು. 3 ಸತಿ ಈ ಸತಿ ಏನು ಮಾಡಿಲ್ಲ. ಅದನ್ನ ಏನ KRS ಅದನ್ನ ಲಾಸ್ಟ್ ಟೈಮ್ ಕೇಳಿದ್ರಾಯ್ತು. ಈಗ ಅದು ಇದೆ ಮಾಹಿತಿ, ಅದೇನ್ ಮಾಡಿದ್ದಾರೆ ಅಂತ ಅದನ್ನ ಕೇಳ್ಬಿಟ್ಟು ನಾವು ಕೇಳ್ಬೇಕಷ್ಟೇ. ಅಲ್ಲಲ್ಲ, ನೀವು ಕೇಳ್ತಿದ್ದೀರಲ್ಲ, ಅದನ್ನೇ ಪ್ರಶ್ನೆನೇ ನಾವು ಕೇಳಿದ್ದು. ಈಗ ನೀವು ಹೇಳಿದ್ ನನಗೆ ಹೊಸದಾಗಿ ಇದನ್ನೆಲ್ಲ ಅರ್ಥ ಆಗ್ಬೇಕಾದ್ರೆ, ಈಗ ನನಗೆ ಕಾರ್ಪೊರೇಟ್ ಅಲ್ಲಿ ಬಡ್ಜೆಟ್ ಅಲೋಕೇಟ್ ಆದ್ರೆ ಕಂಪ್ಲೀಟ್ ಆಗಿ ಸ್ಪೆಂಡ್ ಮಾಡ್ತೀವಿ, ಖರ್ಚು ಮಾಡಿ ಅಲ್ಲಿಂದ ವ್ಯಾಲ್ಯೂ ಏನೈತೆ ಅದ್ರ ಇಲ್ಲ, ವ್ಯಾಲ್ಯೂ ಬರಲಿಲ್ಲ ಮುಂದಿನ ವರ್ಷಕ್ಕೆ ಆ ಪರ್ಸೆಂಟೇಜ್ಗಳನ್ನ ಚೇಂಜ್ ಮಾಡ್ತೀವಿ. ಅದ್ರ ಪ್ರಕಾರ ಅದಕ್ಕೋಸ್ಕರನೇ ನಾನು ಕೇಳಿದ್ದು ಲಾಸ್ಟ್ ಟೈಮ್ ಏನು ಖರ್ಚು ಮಾಡಿದ್ದೀರಿ ಏನು ಅಂತ. ಇಷ್ಟೊಂದು ಖರ್ಚಾಗಿಲ್ಲ, ಏನಕ್ಕಾಗಿಲ್ಲ ಅದು ರೀಸನ್ಸ್ ಬೇರೆ ಬೇರೆ ಇರುತ್ತೆ. ಕರೆಕ್ಟ್. ಯಾಕಾಗಿಲ್ಲ ಹೇಳಿ? ಹಾ ಕರೆಕ್ಟ್. ಅದಕ್ಕೆ ಅಲ್ಲ, ಈಗ 300 ಕೋಟಿ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಇವಾಗ ಕೆಲಸ ನೀರು ನಿಲ್ಸಿರೋದು ಯಾರು ಕೇಳಿ? ಈ 300 ಕೋಟಿ ಬಡ್ಜೆಟ್ ಏನು ಅಲೋಕೇಟ್ ಮಾಡಿದ್ರು ಅದನ್ನ ಈಗ ಈ ಬಡ್ಜೆಟ್ ಇದು ಬಂದು 2019 ಇದು ಅಪ್ರೂವ್ ಆಗಿರೋದು. ಯಾವುದೋ 300 ಕೋಟಿ ಬಗ್ಗೆ ನೀವು ಮಾತಾಡ್ತಿದ್ದೀರಲ್ಲ, ಇವಾಗೆಲ್ಲ ಆಗಿರೋದು ಗೊತ್ತಾಯ್ತಲ್ವೇ? ಅದನ್ನ ಯಾಕೆ ಇಷ್ಟು ದಿನ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಹೇಳಿ? ಯಾಕೆ ಅಂತ ಇಲ್ಲಿ ನಾವುಗಳೇ ಬಿಡ್ತಾ ಇರಲಿಲ್ಲ, ಜನರಿಗೆ ಸಮಸ್ಯೆ ಆಯ್ತದೆ. ಅದಕ್ಕೋಸ್ಕರ ಅವರು 2-3 ಸತಿ ಕೆಲಸ ಶುರು ಮಾಡಕ್ಕೆ ಬಂದು ವಾಪಸ್ ಹೋಗಿದ್ದಾರೆ ಕಾಂಟ್ರಾಕ್ಟ್ರು. ಇದೆಲ್ಲ ರೀಸನ್ಸ್ ಇರೋದಕ್ಕೋಸ್ಕರ 300 ಕೋಟಿ ಖರ್ಚಾಗಿಲ್ಲ. ಇವಾಗ ನಾವು ಎಲ್ಲ ಸೇರ್ಕೊಂಡು ಏನು ಬೋಲ್ಡ್ ಸ್ಟೆಪ್ ತಗೊಳ್ಬೇಕು ನಾವು, ಇಲ್ಲಾಂದರೆ ಮುಂದಕ್ಕೂ ಸಮಸ್ಯೆ ಆಗತ್ತೆ ಅನ್ನೋದಕ್ಕೋಸ್ಕರ ಇವಾಗ ನೀರು ನಿಲ್ಲಿಸಿ ಕೆಲಸ ಮಾಡ್ತಾ ಇದೀವಿ. ಇವಾಗ ಏನೇ ಜನರು ಏನೇ ಹೇಳಿದ್ರು ನಾವು ಅನುಭವಿಸ್ಬೇಕೀಗ. ಅರ್ಥ ಆಯ್ತಲ್ವೇ? ಈಗ ಜನರು ಹೋಗಿ ನೀರು ಬಿಡಿ ಅಂತ ಹೇಳ್ತಾರೆ, ಇಲ್ಲ ಹೇಳಿದ್ರು ಈಗ ನೀರು ಬಿಡಿಸಿ, ಈಗ ನೀವು ಹೊರಗಡೆ ಕೂತ್ಕೊಂಡಾಗ ಇವಾಗ ಒಂದು ಕಟ್ ನೀರು ಬಿಡ್ಸೋಕ್ಕಾಗತ್ತ ಅಂತ ಸುಮಾರು ಜನ ಬಂದು ಕೇಳಿದ್ರು. ಬಿಡೋಕ್ಕಾಗಲ್ಲ ಅಂದ್ರೆ ಯಾಕೆ? ಆ ಕೆಲಸ ಮಾಡ್ತಿರೋದ್ರಿಂದ. ಹಿಂದೆನೂ ಇದೇ ಥರ ಸಮಸ್ಯೆ ಆಗಿ ವಾಪಸ್ ಹೋಗಿದ್ವಿ. ಸೊ ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಅದನ್ನ ಕ್ಲಾರಿಫೈ ಮಾಡ್ಬಿಡ್ತೀನಿ ಇವತ್ತು. ನನ್ನ ಇಂಟೆನ್ಷನ್ನು 8 ಪಂಚಾಯಿತಿ ಜನರು ಏನಿದ್ದಾರೆ ಅವರ ಬದುಕನ್ನ ಇದ್ರ ಮೇಲೆ ಕಟ್ಕೊಂಡಿದ್ದಾರೆ. ರೈತ ಸಂಘಟನೆ ಮತ್ತು ಎಲ್ಲ ನಮ್ಮ ತಂದೆಯವರ ಆದಿಯಾದಂಗೆ ಯಾವಾಗಲೂ ಕೈಗುಳಿಗೆ ಅವಕಾಶ ಮಾಡಿಕೊಡಿ ಅಂತ ಹೋರಾಟನೂ ಮಾಡಿದ್ದಾರೆ. ಅವಕಾಶ ಮಾಡಿಕೊಡೋಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನು ಮುಂಚಿಂದಾನು ಮಾಡಿದ್ದೀವಿ. ದೊಡ್ಡ ಬ್ಲಾಸ್ಟಿಂಗ್ ಬಗ್ಗೆ ನಾನು ವಿರೋಧ, ರೈತ ಸಂಘಟನೆಯೂ ವಿರೋಧ ವ್ಯಕ್ತಪಡಿಸಿದೆ, ಹೋರಾಟಗಳನ್ನು ಮಾಡಿದ್ದೀವಿ. ನಮ್ಮ ಇಂಟೆನ್ಷನ್ ಏನು, ಆ 8 ಪಂಚಾಯಿತಿ ಜನರು ಏನಿದ್ದಾರೆ ಅವ್ರ ಬದುಕನ್ನ ಕಟ್ಕೊಡ್ಬೇಕು. ಅವತ್ತಿನ ದಿನ ಮೀಟಿಂಗ್ ಕರೆದಾಗ್ಲೂ ಅವ್ರಿಗೆ ಹೇಳಿದೆ, ಅವ್ರಿಗೇನು ಬೆಳಗ್ಗೆ ಎದ್ದ ತಕ್ಷಣ ಆತಂಕ ಏನು, ಇವತ್ತು ನಾನು ಕೆಲಸ ಮಾಡಬೇಕಾ ಇಲ್ವಾ, ಈ ತಿಂಗಳು ನಾನು EMI ಕಟ್ಟಕ್ಕಾಯ್ತದ, ನನ್ನ ಟಿಪ್ಪರು ನನ್ನ JCB ತಗೊಂಡು ಅನ್ನೋದು ಅವ್ರಿಗೆ ಆತಂಕ. ಅವ್ರಿಗೆ ಯಾರಿಗೂ ಒಂದು ಕ್ಲಿಯರ್ ಕಟ್ ಸೊಲ್ಯೂಷನ್ ಸಿಕ್ಕಿಲ್ಲ ಈ ತನಕ. ನಾನು ಮಾಡಬೇಕು, ನಾನು ಮಾಡಬಾರ್ದು ಅನ್ನೋದು. ಪ್ಲಸ್ ನಾವು ನಮ್ಮ ತಲೆಯಲ್ಲಿ ಏನು ಇಟ್ಕೊಳ್ಬೇಕಂದ್ರೆ KRS ಅಣೆಕಟ್ಟು ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ನಮ್ಮ ಈ ಭಾಗಕ್ಕೆಲ್ಲ ಬೆಂಗಳೂರು ಕೋಟ್ಯಾಂತರ ಜನರಿಗೆ ಅನುಕೂಲ ಆಗೋಂಥ ಒಂದು ಅಣೆಕಟ್ಟು, ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಅದನ್ನೂ ತಲೆಯಲ್ಲಿ ಇಟ್ಕೊಂಡು ಈ ಜನರಿಗೆ ಯಾವ ಥರ ವ್ಯವಸ್ಥೆ ಮಾಡಿಕೊಡ್ಬೇಕು. ನಾವು ಈಗ ಕ್ರಷರ್ಗಳನ್ನ ತೆಗಿಬೇಕು. ಯಾಕೆಂದರೆ ಕ್ರಷರ್ಗಳ ಹತ್ರ ಇದ್ದರೆ ಬ್ಲಾಸ್ಟ್ಗಳನ್ನ ಮಾಡಿ ಅವ್ರುಗಳು ದೊಡ್ಡದಾಗಿ ಹೊಡೆದಾಕ್ತಾರೆ. ಈ ಕೈಗುಳಿ ಕೆಲಸ ಮಾಡೋರಿಗೆ ಯಾವ ಥರ ಅವಕಾಶ ಮಾಡಿಕೊಡ್ಬೇಕು, ಅದಕ್ಕೋಸ್ಕರ ಏನು ವ್ಯವಸ್ಥೆ ಮಾಡಬೇಕು, ಯಾವ ಥರ ಜಿಲ್ಲಾಡಳಿತ ಮತ್ತು ಈ ಇಂಜಿನಿಯರ್ಗಳು ಇವ್ರುಗಳೆಲ್ಲ ಬಂದು ಕೂತ್ಕೊಂಡು ಯಾವ ಥರ ಚರ್ಚೆ ಮಾಡಬೇಕು, ಅವ್ರಿಗೆ ಅನುಕೂಲ ಮಾಡ್ಕೊಡೋಕ್ಕೆ ಏನು ಮಾಡಬೇಕು ಅಷ್ಟೇ. ಅಷ್ಟು ಬಿಟ್ಟರೆ
ಒಂದು ನಿಮಿಷ, ನಾನು ಮುಗಿಸಿಲ್ಲ ಇನ್ನ, ಒಂದು ನಿಮಿಷ. ಆ ಕೈಗುಳಿ ಕೆಲಸ ಮಾಡೋರಿಗೆ ಜವಾಬ್ದಾರಿ ಕೊಡ್ಬೇಕು ನಾವು. ಏನಂತ, ನೀವು ಬ್ಲಾಸ್ಟಿಂಗ್ ಮಾಡಿದ್ರೆ ಮುಂದೆ ನನಗೆ ಬಂದು ಹೇಳ್ಬೇಡಿ. ಬ್ಲಾಸ್ಟಿಂಗ್ ಮಾಡಿದ್ರೆ ನಾವು ತಡಿತೀವಿ. ಕೈಗುಳಿ ಕೆಲಸ ಮಾಡೋಕ್ಕೆ ಕಾಯಿಮೊಟ್ಟೆ ಹಾಕೊಂಡು ಸೈಜು ಚಪ್ಪಡಿ ಎತ್ಕೋತಾರೆ. ಅದ್ರ ಪ್ರಕಾರ ಅದನ್ನ ಕೆಲಸ ಮಾಡ್ಕೊಡೋಕ್ಕೋಸ್ಕರ ಯಾವತ್ತೂ ನಾವು ಅಡಚಣೆ ಮಾಡಲ್ಲ. ಇನ್ನು ಅದು ಬಿಟ್ಟು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರುಗಳಿಗೆ ನಾವು ಏನು ಸಪೋರ್ಟ್ ಮಾಡೋಕ್ಕಾಗಲ್ಲ. ನಾವು ಅದನ್ನು ವಿರೋಧ ಮಾಡೇ ಮಾಡ್ತೀವಿ. ಅದಕ್ಕೆ ಇವಾಗ ಏನಾಗಿರೋದು ಹೇಳಿ, ಇವಾಗ ಆಗಿರೋ ಆದೇಶದ ಪ್ರಕಾರ ಎಲ್ಲ ಗಣಿಗಾರಿಕೆ 20 ಕಿಲೋಮೀಟರ್ ಒಳಗೆ ಇನ್ಕ್ಲೂಡಿಂಗ್ ಕೈಗುಳಿ, ಒಂದು ನಿಮಿಷ, ಇನ್ಕ್ಲೂಡಿಂಗ್ ಕೈಗುಳಿ ನಿಲ್ಲಿಸ್ಬೇಕಂತ ಆದೇಶ ಆಗಿರೋದು. ಕರೆಕ್ಟ್ ತಾನೆ? ಈ ಕೈಗುಳಿ ಮಾಡೋರ್ನು ಹಿಡಿದು ಆಗ್ತಾವ್ರೆ. ಸೊ ಅದನ್ನ ಸರಿಪಡಿಸೋಕ್ಕೋಸ್ಕರ ನಾನು ಆ ಥರ ಮಾತಾಡಿದ್ದಷ್ಟೇ ಹೊರತು ಅದೇ ಸರ್, ಈಗ ಇದು ಹೇಳ್ತೀನಿ, ಈ ನಿಮ್ಗಳನ್ನೆಲ್ಲರಿಗೂ ಬೇರೆ ಥರದ ಕೆಲಸಗಳನ್ನ ಕೊಡಿಸಬೇಕು. ಬೇರೆ ಕಡೆ ಬೇರೆ ವೃತ್ತಿನ ನೀವು ಸೃಷ್ಟಿ ಮಾಡ್ಕೊಂಡು ನೀವುಗಳನ್ನ ಮಾಡ್ಕೊಂಡು ಹೋಗ್ಬೇಕು. ನಾವುಗಳು ಅದ್ರ ಜೊತೆಗೆ ಪಾರ್ಟಿಸಿಪೇಟ್ ಮಾಡಿ ಯಾವ ಥರ ರೂಪಾಂತರ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು. ಇದು ನಾಳೆನೇ ಮಾಡೋಕ್ಕಾಗಲ್ಲ. ವರ್ಷ, 2 ವರ್ಷ, 3 ವರ್ಷ ಆಗತ್ತೆ. ಕರೆಕ್ಟ್. ಸರ್ ಹೇಳ್ತೀನಿ ಕೇಳಿ ಸರ್, ಒಂದೇ ಹೇಳ್ತೀನಿ, ಆ ಥರ ಬ್ಲಾಸ್ಟ್ ಮಾಡೋಕ್ಕಿದ್ರೆ ನಾನೇ ಮುಂದೆ ನಿಂತ್ಕೋತೀನಿ. ಯಾರಿಗೆ ಬಂದರೂ ನಾನೇನು ಎದುರ್ಕೊಳ್ಳೋನಲ್ಲ. ಆ ಥರ ಬ್ಲಾಸ್ಟ್ ಮಾಡಿ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ, ಯಾಕೆ ನೀವೇ ಹೇಳಿದ್ರಿ KRS ಇಂಪಾರ್ಟೆಂಟ್ ನಮಗೆ, ಗಣಿಗಾರಿಕೆ ಎಲ್ಲ. ಪ್ಲಸ್ ಇನ್ನೂ ಒಂದೇನು ಹೇಳ್ತೀನಿ ಅಂದರೆ, ಗಣಿಗಾರಿಕೆ ಮಾಡೋರು ಈ ಬ್ಲಾಸ್ಟ್ ಮಾಡಿ ಇರೆಲ್ಲರಿಗೂ ಇದು ನಮ್ಮದು, ನಾವು ಉಳಿಸ್ಕೋಬೇಕು ಅನ್ನೋದು ಅವ್ರಿಗೂ ಬರಬೇಕು. ನನ್ನ ಒಬ್ಬಂದೇ, ಈಗ ನಾನು ಹೋಗಿ ಪೊಲೀಸ್ ಹೋಗಿ ನಿಲ್ಸೋದಕ್ಕಿಂತ ಅವ್ರಗಳಿಗೆ ಬರ್ಬೇಕಿಲ್ಲಿ ಮಾಡಬಾರ್ದು ಅಂತ ಅವತ್ತು ಇದೇ ಪ್ರಶ್ನೆ ಕೇಳಿದೆ. ರಿಪೋರ್ಟ್ ಏನಾದ್ರು ನೆಗೆಟಿವ್ ಬಂದರೆ ನೀವೆಲ್ಲ ಹೋಯ್ತೀರಂತ. ಎಲ್ಲರೂ ಒಕ್ಕರಳಿಂದ ಒಪ್ಕೊಂಡವ್ರೆ. ಯಾರು ನೆಗೆಟಿವ್ ಬಂದರೆ ನಾವೆಲ್ಲ ಹೋಯ್ತೀವಿ ಅಂತ. ಆಯ್ತಲ್ವೇ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.